BSc ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಷಯದಲ್ಲಿ ನಾವು ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಘಟಕ 3 ಹಸಿವು. ಈ ಹಸಿವು ಘಟಕದಲ್ಲಿ ಬರುವಂತಹ ಮುಂದುವರಿದ ಭಾಗ ಅಧ್ಯಾಯ 7 ರೊಟ್ಟಿ. ಪಿ ಲಂಕೇಶ್ ಅವರು ಬರೆದಿರ್ತಕ್ಕಂತಹ ರೊಟ್ಟಿ ಅಧ್ಯಾಯದ ಭಾಗ 2 ವಿಡಿಯೋ ಅಂತ ಹೇಳ್ಬೋದು. ಕ್ಲಾಸ್ನಲ್ಲಿ 1 ಅಂಕದ ಪ್ರಶ್ನೋತ್ತರಗಳು, ಟಿಪ್ಪಣಿ ಭಾಗ, ಸಂದರ್ಭ ಸ್ಪಷ್ಟೀಕರಣ ಡಿಸ್ಕಷನ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಟಿಪ್ಪಣಿ ಭಾಗವನ್ನು ನೋಡೋದಾದ್ರೆ, ರೊಟ್ಟಿ ಪಿ ಲಂಕೇಶರ ಒಂದು ಶ್ರೇಷ್ಠ ಕತೆ. ಹಸಿವಿನ ಪರಿಣಾಮವನ್ನ ಧ್ವನಿವತ್ತಾಗಿ ಪ್ರತಿಪಾದಿಸುವುದು ಈ ಕಥೆಯ ಮೂಲ ತಿರುಳು ಆಶಯ. ರೊಟ್ಟಿ ಇಲ್ಲಿ ಹಸಿವಿನ ಸಂಕೇತವಾಗಿದೆ. ಬಂದದ್ದು ಒಂದು ಧ್ವನಿಪೂರ್ಣವಾದ ಪ್ರತಿಮೆ. ಹಸಿವು ಏನೆಲ್ಲ ಸಮಸ್ಯೆಗಳಿಗೆ ಕಾರಣ, ಅದು ಏನೆಲ್ಲವನ್ನ ಮಾಡಬಲ್ಲದು ಎಂಬುದನ್ನ ಈ ಕತೆ ತುಂಬಾ ಪರಿಣಾಮಕಾರಿಯಾಗಿ ಕಟ್ಟಿಕೊಡುತ್ತದೆ. ಹಸಿವಿನ ಫಲವಾಗಿ ನಮ್ಮ ಕಣ್ಣೆದುರಿನಲ್ಲೇ ಏನೆಲ್ಲ ಅನ್ಯಾಯಗಳು ನಡೆಯುತ್ತಿದ್ದರೂ ನಾವೆಲ್ಲರೂ ಅಸಹಾಯಕರು, ಮೂಕ ಪ್ರೇಕ್ಷಕರು ಎಂಬುದನ್ನು ಸಹಿತ ಈ ಕತೆ ಅಷ್ಟೇ ಪರಿಣಾಮಕಾರಿಯಾಗಿ ಹೇಳುತ್ತದೆ. ಹಸಿವು ಅಥವಾ ಹಸಿವಿನ ಸಂಕೇತವಾಗಿರುವ ರೊಟ್ಟಿ ಹಲವಾರು ಸಮಸ್ಯೆ ಹಾಗೂ ಅನ್ಯಾಯಗಳಿಗೆ ಹೇಗೆ ಕಾರಣವಾಗುತ್ತದೆ ಎಂಬುದನ್ನು ಈ ಕತೆ ತುಂಬಾ ಧ್ವನಿಪೂರ್ಣವಾಗಿ ಕಟ್ಟಿಕೊಡುತ್ತದೆ. ಹಸಿವು ಮೂಲತಃವಾಗಿ ಭಿಕ್ಷುಕನೊಬ್ಬನನ್ನ ಕಂಗೆಡಿಸುತ್ತದೆ. ತನ್ಮೂಲಕ ಕಥೆಯ ನಾಯಕಿ ಭಯ, ಭೀತಿ, ತಳಮಳ, ಕಳವಳ, ಜನನಿಂದೆ, ಅನ್ಯಾಯ, ಅಪವಾದ ಇವೇ ಮೊದಲಾದ ಸಮಸ್ಯೆಗಳಿಗೆ ಬಲಿಯಾಗಬೇಕಾಗುತ್ತದೆ. ಕಥೆಯ ನಾಯಕಿ ತನ್ನ ರೊಟ್ಟಿಯನ್ನ ಕಳೆದುಕೊಂಡದ್ದಲ್ಲದೆ ಜನರ ನಿಂದನೆಗೆ ಒಳಗಾಗಬೇಕಾಗುತ್ತದೆ. ಅಷ್ಟೇ ಅಲ್ಲ, ಅಪರಾಧಿಯಾಗಿ ಪೊಲೀಸರ ವಶವಾಗಬೇಕಾಗುತ್ತದೆ. ಅದೆಲ್ಲದಕ್ಕಿಂತ ಮಿಗಿಲಾಗಿ ಆಕೆ ಬಹಿರಂಗವಾಗಿಯೇ ಪೊಲೀಸನವನ ಕಾಮುಕತನದ ಹಿಂಸೆಗೂ ಗುರಿಯಾಗಬೇಕಾಗುತ್ತದೆ. ಅದರಿಂದ ತಪ್ಪಿಸಿಕೊಳ್ಳಲು ಹೆಣಗಾಡಬೇಕಾಗುತ್ತದೆ. ಇದೆಲ್ಲದರ ಪರಿಣಾಮವಾಗಿ ಆಕೆ ಮಾನಸಿಕ ಯಾತನೆ ಅನುಭವಿಸಬೇಕಾಗುತ್ತದೆ. ಇನ್ನು ರೊಟ್ಟಿಯನ್ನ ಕಳೆದುಕೊಂಡ ಕಥೆಯ ನಾಯಕಿಯನ್ನ ಸಂಶಯದಿಂದ ನೋಡುವಂತಾಗುತ್ತದೆ. ನಿಮ್ಮಂಥವರ ಮಾತು ಗೊತ್ತ್ರಿ, ಇದು ಬಹಳ ಕಾಲದಿಂದ ನಡೆದು ಬಂದಿರೋ ಕತೆ. ನಮ್ಮ ಹತ್ರ ಬಿಡಬೇಡಿ, ನಿಮ್ಮ ಮಗು ಮೇಲೆ ಆಣೆ ಮಾಡಿ ಹೇಳಿ, ಖಂಡಿತ ಕೊಡ್ತಿದ್ರಾ, ಕೇಳಿದ್ರೆ ಕೊಡ್ತಿದ್ರಾ ಎಂಬ ಅಪರಾಧದ ಮಾತು ಹೊರಬೇಕಾಗುತ್ತದೆ. ಇದಲ್ಲದೆ ಅಮ್ಮ ನಿಮ್ಮಿಂದ ಇಷ್ಟೆಲ್ಲ ರಾಮಾಯಣ, ಇಲ್ಲಿಂದ ಹೊರಟು ಹೋಗಿ, ನಿಮ್ಮಂತರಿಂದ ತಲೆ ಹೋಗುತ್ತೆ ಎಂಬ ಪೊಲೀಸಿನವನ ಅಪವಾದದ ಮಾತಿಗೂ ಗುರಿಯಾಗಬೇಕಾಗುತ್ತದೆ. ಹೆಂಗಸೊಬ್ಬಳ ಸಹಾಯಕ್ಕೆ ಬರದೆ ಕಂತ್ರಿ ನಾಯಿಗಳ ಸಹ ಕೂಗುವುದು ಕಂಡು ಅವಳಿಗೆ ಎಲ್ಲಿಲ್ಲದ ಸಿಟ್ಟು ಬರುವಂತಾಗುತ್ತದೆ. ಹೀಗೆ ಹಸಿವು, ಅನ್ಯಾಯ, ಸಮಸ್ಯೆಗಳಿಗೆ ಕಾರಣವಾಗುವ ಬಗೆಯನ್ನ ರೊಟ್ಟಿ ಕತೆ ತುಂಬಾ ಪರಿಣಾಮಕಾರಿಯಾಗಿ ಚಿತ್ರಿಸಿದೆ ಎಂಬುದು ಇಷ್ಟು ಈ ಅಧ್ಯಾಯದ ಟಿಪ್ಪಣಿ ಭಾಗವಾಗಿತ್ತು. ಮುಂದುವರೆದು ಈ ಅಧ್ಯಾಯದ ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರ ನೋಡೋದಾದ್ರೆ, ಪ್ರಶ್ನೆ ನಂಬರ್ 1, ಹೆಂಗಸಿನ ಕೈಯಿಂದ ಕಿತ್ಕೊಂಡು ಆ ನಾಯಿ ತಿಂತಿದ್ರೆ ಬೈತಿದ್ದಿರಲ್ಲ, ನಾಚಿಕೆ ಆಗೋಲ್ವಾ? ನಿಮಗ್ಯಾರಿಗೂ ಹೆಂಡ್ತಿ ಮಕ್ಕಳು ಇಲ್ವಾ? ಥೂ ನಾಯಿಗಳ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನ ಪಿ ಲಂಕೇಶರ ರೊಟ್ಟಿ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಭಿಕ್ಷುಕ ರೊಟ್ಟಿ ಕೇಳಿದರೆ ಕೊಡುತ್ತಿದ್ದೀರಾ, ಆಣೆ ಮಾಡಿ ಹೇಳಿ ಎಂದು ವ್ಯಕ್ತಿಯೊಬ್ಬ ಕೇಳಿದ ಸಂದರ್ಭದಲ್ಲಿ ಆತನಿಗೆ ಕಥೆಯ ನಾಯಕಿ ಈ ಮಾತನ್ನ ಹೇಳುತ್ತಾಳೆ. ಸ್ಪಷ್ಟೀಕರಣ: ಭಿಕ್ಷುಕ ರೊಟ್ಟಿ ಕಸಿದುಕೊಂಡದ್ದನ್ನ ಕಥೆಯ ನಾಯಕಿಯಿಂದ ಕೇಳಿ ತಿಳಿದ ವ್ಯಕ್ತಿಯೊಬ್ಬ ಆಕೆಯನ್ನ ಕುರಿತು, ನಿಮ್ಮಂಥವರ ಮಾತು ಗೊತ್ತ್ರಿ, ಇದು ಬಹಳ ಕಾಲದಿಂದ ನಡೆದು ಬಂದಿರೋ ಕತೆ. ನಮ್ಮ ಹತ್ರ ಬಿಡಬೇಡಿ, ನಿಮ್ಮ ಮಗು ಮೇಲೆ ಆಣೆ ಮಾಡಿ ಖಂಡಿತ ಕೊಡ್ತಿದ್ರಾ, ಕೇಳಿದ್ರೆ ಕೊಡ್ತಿದ್ರಾ ಎಂದು ಕೇಳುತ್ತಾನೆ. ಹೆಂಗಸೊಬ್ಬಳ ಸಹಾಯಕ್ಕೆ ಬರದ ಕಂತ್ರಿ ನಾಯಿಗಳು ಸಹ ಕೂಗುವುದು ಕಂಡು ಕಥೆಯ ನಾಯಕಿಗೆ ಎಲ್ಲಿಲ್ಲದ ಸಿಟ್ಟು ಬರುತ್ತದೆ. ಆಗವಳು ಆತನನ್ನ ತರಾಟೆಗೆ ತೆಗೆದುಕೊಳ್ಳುತ್ತಾ ಈ ಮೇಲಿನಂತೆ ಹೇಳುತ್ತಾಳೆ ಎಂಬುದು ಉತ್ತರವಾಗಿದೆ. ಮುಂದುವರೆದು ಪ್ರಶ್ನೆ ನಂಬರ್ 2, ಕಣ್ಣು ಮುಚ್ಚಿದೊಡನೆ ಆತ ಪ್ರತ್ಯಕ್ಷ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನ ಪಿ ಲಂಕೇಶರ ರೊಟ್ಟಿ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಪೊಲೀಸನವರು ಸ್ಟೇಷನ್ನಿಗೆ ಎಳೆದೊಯ್ಯುತ್ತಿರುವಾಗ ಕಥೆಯ ನಾಯಕಿಗೆ ಭಿಕ್ಷುಕ ಕಂಡುದನ್ನ ವಿವರಿಸುವ ಸಂದರ್ಭದಲ್ಲಿ ಕಥೆಗಾರರು ಈ ಮಾತನ್ನ ಹೇಳುತ್ತಾರೆ. ಸ್ಪಷ್ಟೀಕರಣ: ಪೊಲೀಸ್ ಪಡೆಯವರು ದಿಗ್ವಿಜಯ ಸಾಧಿಸಿದಂತೆ ಕಥೆಯ ನಾಯಕಿಯನ್ನ ಸ್ಟೇಷನ್ನಿಗೆ ಕರೆದುಕೊಂಡು ಹೊರಡುತ್ತಾರೆ. ಆಕೆ ಎಲ್ಲಿಗೆಂದು ಕೇಳುತ್ತಾಳೆ. ಬನ್ನಿ ಅಮ್ಮ, ನಿಮ್ಮ ಮನೆಗೆ ಕಳಿಸುತ್ತೇವೆ ಎಂದು ಅವರಲ್ಲೊಬ್ಬ ಹೇಳುತ್ತಾನೆ. ಆಗ ಆಕೆಯ ಕಂಬನಿ ಉಕ್ಕಿ ಬರುತ್ತದೆ. ಹಿಂದಕ್ಕೆ ತಿರುಗಿ ನೋಡುತ್ತಾಳೆ. ಸ್ಟೇಷನ್ನಿನ ಕಂಬ, ಗೋಡೆ, ಮೂಟೆಗಳ
ಸಂದಿನಲ್ಲೇ ಭಿಕ್ಷುಕ ಕಾಣಿಸುತ್ತಾನೆ. ಜ್ವರ, ಕೋಪ, ಹಸಿವೆಯೇ ಅವನ ಕಣ್ಣು ತನ್ನನ್ನ ನೋಡುತ್ತಿದ್ದಂತೆ ಆಕೆಗೆ ಭಾಸವಾಗುತ್ತದೆ. ನೋಡುತ್ತಿದ್ದಂತೆ ಆತ ತಾನು ಹೋಗುತ್ತಿದ್ದ ದಿಕ್ಕಿನಲ್ಲೇ ಹೆಜ್ಜೆ ಹಾಕುತ್ತಾ ನಡೆಯುತ್ತಿದ್ದ ಹಾಗಿತ್ತು. ಕಣ್ಣೊರೆಸಿಕೊಂಡು ನೋಡಿದರೆ ಅಲ್ಲಿ ಯಾರೂ ಇರಲಿಲ್ಲ. ಪೊಲೀಸಿನವರ ಗಬ್ಬು ವಾಸನೆ. ಕಣ್ಣು ಮುಚ್ಚಿದೊಡನೆ ಆತ ಪ್ರತ್ಯೇಕ ಹಸಿರು ಅಂಗಿ, ತೊಡೆ ಮುಚ್ಚಿದ ಪಂಚೆ, ಹಸಿವು ತುಂಬಿದ ಕಣ್ಣು, ರಕ್ತ. ಲೇಖಕರು ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಇಷ್ಟು ಸಂದರ್ಭದೊಡನೆ ಸ್ಪಷ್ಟೀಕರಣಕ್ಕೆ ಪ್ರಶ್ನೋತ್ತರವಾಗಿದ್ದವು. ಮುಂದುವರೆದು ಈ ಅಧ್ಯಾಯದ ಕೊನೆಯ ಘಟ್ಟ ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರನ ನೋಡೋದಾದ್ರೆ, ಪ್ರಶ್ನೆ ನಂಬರ್ 1, ರೊಟ್ಟಿ ಕಥೆಯ ಕರ್ತೆ ಯಾರು? ರೊಟ್ಟಿ ಕಥೆಯ ಕರ್ತ್ಯ ಪಿ ಲಂಕೇಶ್. ಪ್ರಶ್ನೆ ನಂಬರ್ 2, ರೊಟ್ಟಿ ಕಥೆಯ ತಿರುಳೇನು? ಉತ್ತರ, ಹಸಿವು ಹುಟ್ಟು ಹಾಕುವ ಅನ್ಯಾಯ ಸಮಸ್ಯೆಗಳನ್ನ ಪ್ರತಿಪಾದಿಸುವುದು ರೊಟ್ಟಿ ಕಥೆಯ ತಿರುಳು ಎಂಬುದು ಉತ್ತರವಾಗಿದೆ. ಮುಂದುವರೆದು ಪ್ರಶ್ನೆ ನಂಬರ್ 3, ರೊಟ್ಟಿ ಕಥೆಯ ನಾಯಕಿ ಯಾರು? ಉತ್ತರ, ರೊಟ್ಟಿ ಕಥೆಯ ನಾಯಕಿ ಆಕೆ. ಪ್ರಶ್ನೆ ನಂಬರ್ 4, ಆಕೆ ಮಗಳೆಲ್ಲಿಗೆ ಹೋದದ್ದೇಕೆ? ಉತ್ತರ, ಆಕೆ ಮಗಳ ಬಾಣೇತನಕ್ಕೆ ಮಗಳೆಲ್ಲಿಗೆ ಹೋಗಿದ್ದಳು ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 5, ಆಕೆ ಬಂದು ಇಳಿದ ರೈಲ್ವೆ ಸ್ಟೇಷನ್ ಯಾವುದು? ಉತ್ತರ, ಆಕೆ ಬಂದು ಇಳಿದ ರೈಲ್ವೆ ಸ್ಟೇಷನ್ ಸಿಂಗಾರಪೇಟೆಯ ರೈಲ್ವೆ ಸ್ಟೇಷನ್. ಪ್ರಶ್ನೆ ನಂಬರ್ 6, ಆಕೆಯ ರೊಟ್ಟಿಯನ್ನು ಕಸಿದುಕೊಂಡವನಾರು? ಉತ್ತರ, ಆಕೆಯ ರೊಟ್ಟಿಯನ್ನ ಕಸಿದುಕೊಂಡವನು ಭಿಕ್ಷುಕ. ಪ್ರಶ್ನೆ ನಂಬರ್ 7, ಭಿಕ್ಷುಕನ ರಕ್ತ ಸುರಿಯುವಂತೆ ಹೊಡೆದವನಾರು? ಉತ್ತರ, ಭಿಕ್ಷುಕನ ರಕ್ತ ಸುರಿಯುವಂತೆ ಹೊಡೆದವನು ಪೊಲೀಸಿನವನು. ಪ್ರಶ್ನೆ ನಂಬರ್ 8, ಜನರ ಮೇಲೆ ಎರಗಿದ ಪಡೆ ಯಾವುದು? ಉತ್ತರ, ಜನರ ಮೇಲೆ ಎರಗಿದ ಪಡೆ ರೇಸರ್ ಪಡೆ. ಪ್ರಶ್ನೆ ನಂಬರ್ 9, ಆಕೆಯನ್ನ ಪೊಲೀಸಿನವರು ಕರೆದೊಯ್ದದ್ದು ಎಲ್ಲಿಗೆ? ಉತ್ತರ, ಆಕೆಯನ್ನ ಪೊಲೀಸಿನವರು ಕರೆದೊಯ್ದು ಪೊಲೀಸ್ ಸ್ಟೇಷನ್ನಿಗೆ. ಪ್ರಶ್ನೆ ನಂಬರ್ 10, ಪೊಲೀಸ್ ಸ್ಟೇಷನ್ನಿಗೆ ಕರೆದೊಯ್ಯುವಾಗ ಆಕೆಗೆ ಕಂಡವನಾರು? ಉತ್ತರ, ಪೊಲೀಸ್ ಸ್ಟೇಷನ್ನಿಗೆ ಕರೆದೊಯ್ಯುವಾಗ ಆಕೆಗೆ ಕಂಡವನು ಭಿಕ್ಷುಕ ಎಂಬುದು ಇಷ್ಟು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನ ಸ್ವಾರಸ್ಯಪೂರ್ಣವಾಗಿ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಇದೇ ರೀತಿ ಇದರ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಇದರ ಮುಂದುವರೆದ ಭಾಗವನ್ನ ಅಂದರೆ ಮುಂದಿನ ಅಧ್ಯಾಯಗಳನ್ನ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.